ಬಂದ್ಬಿಡಿ. ಇದು ಎಲ್ಲದು ನಿಮ್ಮ ಏನು ಒಬ್ಬರದೇನೆ ಎಲ್ಲ ಇದು ಬಸವಣ್ಣ ಮಠದ ಎಲ್ಲ ಕಿರುದಾಗಿತ್ತು. ದಯಮಾಡಿ ಎಲ್ಲರೂ ಹೋಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ದಯಮಾಡಿ 2 ನಿಮಿಷಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ವೇದಿಕೆ ಮುಂಭಾಗ ಜಾಗ ಮಾಡಿಕೊಡ್ಬೇಕು ಅಂತ ವಿನಂತಿ. ಪರಮ ಪೂಜ್ಯರು ಆಗಮಿಸುತ್ತಿದ್ದಾರೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕು ಅಂತ ವಿನಂತಿ. ದಯಮಾಡಿ ಇಲ್ಲಿ ಜಾಗ ಮಾಡಿಕೊಡ್ಬೇಕು. ಪರಮ ಪೂಜ್ಯರು ದಯಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಜಾಗ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ವೇದಿಕೆ ಮುಂಭಾಗ ಪರಮ ಪೂಜ್ಯರಿಗೆ ಜಾಗವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ. ಸರ್ ಎಲ್ಲ ಪರಮ ಪೂಜ್ಯರಿಗೆ ವೇದಿಕೆ ಮೇಲೆ ಮಾಡಿ ಎದ್ದು ನಿಂತು ಪೂಜ್ಯರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ ಪರಮ ಪೂಜ್ಯರು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ. ಕೇಂದ್ರ ಸರ್ಕಾರದ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ದಯಮಾಡಿ ಗಣ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲಿ ಹೋಗೋದಕ್ಕೆ ಸ್ಟೇಜ್ಗೆ. ದಯಮಾಡಿ ವೇದಿಕೆ ಹತ್ರ ಬರುವುದಕ್ಕಾಗಿ ದಯಮಾಡಿ ಜಾಗ ಬಿಡಬೇಕು. ದಯವಿಟ್ಟು ಇಲ್ಲಿ ಗಣ್ಯರಿಗೆ ನೀವೆಲ್ಲ ಈ ತರ ಬ್ಲಾಕ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ದಯಮಾಡಿ ಜಾಗ ಬಿಟ್ಕೊಡ್ಬೇಕು. ಬಸವಾಭಿಮಾನಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ಗಣ್ಯರಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ವಾಲಂಟಿಯರ್ಸ್ಗಳೆಲ್ಲ ಪ್ಲೀಸ್.
ಬಸವಣ್ಣನವರಿಗೆ ನಮಸ್ತೆ, ಶುಭ ಸಂಜೆ. ಅದ್ಭುತವಾದ ಕಾರ್ಯಕ್ರಮ. ತಮ್ಮ ಕನಸು ಈಡೇರ್ತಾ ಇವತ್ತು ಅಮೃತ ಗಳಿಗೆನಲ್ಲಿ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತ ಬಹಳ ಸಂತೋಷ ಸಂಭ್ರಮದ ದಿನ. ಯಾಕೆಂದ್ರೆ ನಾವಿಲ್ಲಿ ಈ ಬಸವ ಮಂಟಪವನ್ನ ಮಾಡಿ 50 ವರ್ಷಗಳಾಯ್ತು. 50 ವರ್ಷಗಳಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಸಾಕಷ್ಟು ಕಾರ್ಯಗಳನ್ನ ಮಾಡಿದ್ವಿ. ಈ ಬಸವ ಮಂಟಪದಿಂದ ನೂರಾರು ಜನ ಜಂಗಮ ಮೂರ್ತಿಗಳು ತಯಾರಾಗಿ ಇಡೀ ನಾಡಿನಾದ್ಯಂತ ಪ್ರಚಾರ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಕೇಂದ್ರ ಎಲ್ಲ ಕಡೆ ಪ್ರಚಾರವನ್ನ ನಾವು ಮಾಡಿದ್ವಿ. ಅಂದಾಗ ಇಲ್ಲಿ ಒಂದು ಮಾತಾಜಿಯವರು ಕನಸಿತ್ತು. ಜಗದ್ಗುರು ಮಹಾಜಗದ್ಗುರು ಮಾತೆ ಮಹಾದೇವಿ ಅವರು ಇಲ್ಲೊಂದು ಗುರು ಬಸವಣ್ಣನವರ ಮೂರ್ತಿ ಆಗ್ಬೇಕು ಅನ್ನುವಂತ ಹಂಬಲ ಬಹಳ ಇತ್ತು ಅವರ ಕನಸು. ನಾವು ಎಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಏನೂ ಆಗ್ಲಿಲ್ಲ. ಮತ್ತು ಸ್ವತಃ ಶ್ರೀಮತಿ ಗಂಗಾಂಬಿಕೆ ಅವರಿಗೂ ಮಲ್ಲಿಕಾರ್ಜುನ ಅವರಿಗೂ ವಿಚಾರವನ್ನ ತಿಳಿಸಿದಾಗ ಅವ್ರು ಮೇಯರ್ ಆಗಿದ್ದಾಗ ಬಹಳ ಸಂತೋಷವನ್ನು ಪಟ್ಟಿದ್ರು. ಆದ್ರೆ ಆ ಕನಸು ಇವತ್ತ ನಮಗೆ ಬಹಳ ಸಂತೋಷ ಆನಂದವನ್ನ ತಂದಿದೆ. ಮಾತಾಜಿಯವರ ಕನಸು ಇಂದ ನನಸಾಯ್ತಲ್ಲ ಅಂತ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅದನ್ನೆಲ್ಲ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. 2 ನಿಮಿಷ ಟೈಮ್ ಕೊಟ್ರು ನಮಗೆ. ಅದಕ್ಕಾಗಿ ನಾವು ಮಳೆ ಬೇರೆ ಬರ್ತಾ ಇತ್ತು, ಹೇಳಲಿಕ್ಕಾಗ್ಲಿಲ್ಲ. ಗಂಗಾಂಬಿಕೆಯವರು ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ರು, ಬಹಳ ವಿಶೇಷ ಕಾರ್ಯವನ್ನ ಮಾಡಿದ್ರು. ಬಹಳ ಸುಂದರವಾದ ಮೂರ್ತಿ ಮತ್ತು ಒಳ್ಳೆ ಜನ ಪರಿಸರ ಇರುವಂತಹ ಜಾಗದಲ್ಲಿ, 4 ರಸ್ತೆಗಳಿರುವಂತಹ ಜಾಗದಲ್ಲಿ ಬಸವಣ್ಣರ ಮೂರ್ತಿಯನ್ನ ಅನಾವರಣ ಮಾಡಿದ್ದು ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಒಂದು ಕಡೆ ಗುರು ಬಸವಣ್ಣರು ಒಂದು ಮಾತು ಹೇಳ್ತಾ ಇದ್ದಾರೆ, ಆಗುವ ಕಾಲಕ್ಕೆ ಆಗೆಂದಡಾಗದು, ಆಗಬೇಕೆಂದು ನಾ ಬೆಂಬಿಳಿಯನಯ್ಯ, ಆಗು ಮಾಡುವ ತಂದೆ ನೀನು, ಆಡಿ ಬಹ ಕೂಶಿಂಗೆ ಕೂಡುವ ತಾಯಿಯಂತೆ, ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ನಮಗ ಆಗ್ಬೇಕು ಅಂತ ನಾವು ಬೆನ್ನತ್ಕೊಂಡು ಹೋದ್ರೆ ಖಂಡಿತ ಆಗುದಿಲ್ಲ. ಅದು ನಮ್ಮ ಪಾಡಿ ನಾವು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಇದ್ದಾಗ ಆ ಗುರುಕರುಣೆ, ದೇವಕರುಣೆ ಆಗತ್ತೆ. ಆ ಸಂಕಲ್ಪನು ಕೂಡ ಈಡೇರತ್ತೆ. ಮತ್ತೆ ಒಂದು ನಾವು ಮಾತು ತಿಳ್ಕೋಬೇಕು, ಸತ್ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆ ಹೃದಯದಿಂದ ಸತ್ಸಂಕಲ್ಪವನ್ನು ಮಾಡಿಕೊಂಡ್ರೆ 4 ದಿನ ತಡವಾದ್ರೂ ಚಿಂತೆ ಇಲ್ಲ, ಆ ಸಂಕಲ್ಪಗಳು ಯಶಸ್ವಿ ಆಗ್ತವೆ ಅನ್ನೋದಕ್ಕೆ ಇವತ್ತಿನ ಗುರು ಬಸವಣ್ಣನವರ ಮೂರ್ತಿನೇ ಅನಾವರಣ ಆಗಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನು ತಂದಿದೆ. ರಾಜನಗರದಲ್ಲಿ ಒಳ್ಳೆ ಮೇನ್ ರೋಡಿನಲ್ಲಿ ಬಹಳ ವಿಶೇಷವಾದಂತ ಮೂರ್ತಿಯನ್ನ ಎಲ್ಲಾ ಶರಣರು ಸೇರಿ ನಾವು ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದು ಇವತ್ತು ನಮಗೆ ಸಂತೋಷ ಆಗಿದೆ. ಮೂರ್ತಿ ಉದ್ಘಾಟನೆಗೂ ಕೂಡ ಏನಾದ್ರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಆ ನಂತರ ನಮ್ಮ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಬಂದಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನು ತಂದಿದೆ. ಪರಮ ಪೂಜ್ಯ ಸುತ್ತೂರು ಶ್ರೀಗಳವರು, ಆ ನಂತರ ಬಾಲಗಂಗಾಧರ ಮಠದ ಶ್ರೀಗಳು ಕೂಡ ಬಂದಿದ್ರು, ಸಿದ್ಧಗಂಗಾ ಶ್ರೀಗಳು ಬಂದಿದ್ರು. ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ಬಹಳ ಆನಂದ ಸಂತೋಷವನ್ನು ತಂದಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಶರಣು ಶರಣ.